ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ದಾವಣಗೆರೆ ಇನ್ಸಿಡೆಂಟ್ ಬಗ್ಗೆ ಒಂದ್ ಕಡೆ ಚಪ್ಪಲಿ ತೋರಿಸಿದ್ದು, ಮತ್ತೊಂದು ಕಡೆ ಹುಚ್ಚ ಅಂತ ನೋಡಿ 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 ಬ್ರದರ್, ನಾನು ಬಡತನದಿಂದ ಬಂದವನು. ನಮ್ಮ ಹತ್ರ ಕಿತ್ಕೊಳಕ್ಕೇನು ಇಲ್ಲ. ನಾನು ಐಡಿಯಾಲಜಿ ನಂಬ್ಕೊಂಡು ಪಾಲಿಟಿಕ್ಸ್ ಬಂದಿರೋನು. ಬಿಜೆಪಿಯವರು ನನ್ನ ಪಕ್ಷವನ್ನ ಪ್ರಶ್ನಿಸಿದ್ರೆ ನಾನು ಪ್ರಶ್ನಿಸ್ತೀನಿ. ನನ್ನ ವಾದ ಏನು? ಯತ್ನಾಳವರು, ಅನಂತಕುಮಾರ್ ಹೆಗಡೆ ಅವರು ಮೈನಾರಿಟೀಸ್ನ ಬಾಯಿಗೆ ಬಂದಂಗೆ ಬೈದ್ರು. ಈಗ ಅವ್ರು ಬೈದಿರೋ ವಿಡಿಯೋ ಸುದ್ದಿ ಆಗಲ್ಲ, ಯಾಕೆಂದ್ರೆ ಮೆಜಾರಿಟಿ ಸೋಷಿಯಲ್ ಮೀಡಿಯಾ ಅವ್ರ ಕಡೆ ಇದೆ. ಯತ್ನಾಳ್ ಅವ್ರ ಬಾಯಲ್ಲಿ ಬಂದಿರೋ ಒಂದು ಮಾತನ್ನ ನೀವು ತೆಗೆದ್ರೆ ಹೆಣ್ಮಕ್ಳು ಪರಕೆ ತಗೊಂತಾರೆ. ಅವ್ರು ಅಷ್ಟು ನೀಚವಾಗಿ ಮಾತಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರು ಎಷ್ಟು ನೀಚವಾಗಿ ಮಾತಾಡಿದ್ದಾರೆ, ಅದು ಯಾವುದು ಕೌಂಟ್ ಆಗಲ್ಲ. ನಾನೇನ್ ಹೇಳಿದೆ, ಮೈನಾರಿಟೀಸ್ನ ಬೈದಿದ್ದಾರೆ, ನಿಮ್ಮ ಮನೆ ಹೆಣ್ಮಕ್ಳು ಪ್ರಶ್ನೆ ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೆ ಅವ್ರಿಗೆ ಓಟ್ ಹಾಕ್ಬೇಡಿ. ಅಯೋಗ್ಯರು ಮುಟ್ಟಾಳ್ರು ಅಂದೆ. ನಾನು ಹೇಳೋದು ಅಯೋಗ್ಯರು ಮುಟ್ಟಾಳ್ರು ಅಂತ ನಾನು 2 ವರ್ಷದಿಂದ ಬೈತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಬೈದಿರೋದಲ್ಲ ಬಿಜೆಪಿಗೆ. ನಾನು ಗೆದ್ದಿದ್ದು ಫಸ್ಟ್ ಪ್ರೆಸ್ ಮೀಟ್ ಅಲ್ಲೇ ಅಯೋಗ್ಯರು ಅಂತ ಬೈದೆ. ನಾನೊಬ್ಬ ಟೀಚರ್ ಸರ್, ನನ್ನ ಪದ ಬಳಕೆ ಹಂಗೆ ಇರುತ್ತೆ. ಅಯೋಗ್ಯ, ಮುಟ್ಟಾಳ ಅಂತ ಜನರಲ್ ಆಗಿ ಬೈಯೋದು ಅದೇನು ಉದ್ದೇಶ, ನನ್ನ ಮಾತಿನ ಶೈಲಿ, ಅದು ಮಾತಿನ ದಾಟಿ. ಅದು 2 ವರ್ಷದಿಂದ ಬೈತಿದ್ದೀನಿ. ಮೋಸ್ಟ್ಲಿ ಇವಾಗ ಎಲ್ಲ ಬಿಜೆಪಿಗೆ ಅನ್ಸ್ಬೇಕಿರ್ಬೇಕು, ಇವಾಗ ಅವ್ರು ಅಯೋಗ್ಯರು ಅಂತ ಇವಾಗ ಅವ್ರಿಗೆ ರಿಯಲೈಸ್ ಆಗಿರ್ಬೇಕು. 2 ವರ್ಷದಿಂದ ಮತ್ತೆ ಯಾಕೆ ಅನ್ಸ್ಕೊಂಡ್ರಂತೆ? ಆ CK ರಾಮಮೂರ್ತಿ ಅಂತ ಒಬ್ಬ ನಾಲಾಯಕ್ MLA ಇದ್ದಾನೆ ಆ ಬೆಂಗಳೂರಲ್ಲಿ. ಆ ರಾಮಮೂರ್ತಿ ಅಂತ ನಾಲಾಯಕ್ MLA ಇದ್ದಾರೆ. ಇಷ್ಟು ಸಲ ಗೆದ್ರು ಏನು ಕಡ್ದು ಕಟ್ಟೆ ಹಾಕಿಲ್ಲ ಆತನು. ನಿನ್ನೆ ಹೋಗಿ ಯಾಕೆ ಕಂಪ್ಲೇಂಟ್ ಕೊಟ್ಬಿಟ್ಟೆ? ಒಂದ್ MLA ಅಂದ್ರೆ ಮನೆ ಮನೆಗೆ ಹೋಗಿ ಕಷ್ಟ ಕೇಳ್ಬೇಕು, ಊರಿಗೆ ಹೋಗಿ ಕಷ್ಟ ಕೇಳ್ಬೇಕು. ಇವರೆಲ್ಲ ನಾಲಾಯಕಗಳು ಇಷ್ಟು ಸಲ ಗೆದ್ದು ಏನ್ ಮಾಡಿದ್ದಾರೆ? ಜನರ ಮನ್ಸು ಗೆದ್ದಿದಾರ? ನನಗೆ ನಿನ್ನೆ CK ರಾಮಮೂರ್ತಿ ಅಂದ್ರೆ ಯಾವ ಕ್ಷೇತ್ರ MLA ಅಂತ ಗೂಗಲ್ ಮಾಡಿದೆ ನಾನು. ನನಗೆ ಗೊತ್ತಿಲ್ಲ ಆತನ ಕ್ಷೇತ್ರ ಯಾವ್ದು ಅಂತ. ಇನ್ನು ಜನಕ್ಕೆ ಹೆಂಗ್ ಗೊತ್ತಿರುತ್ತೆ? ಪ್ರಾಕ್ಟಿಕಲಿ ಹೇಳ್ತೀನಿ ಸರ್, ಆತನ ಕಂಪ್ಲೇಂಟ್ ಕೊಟ್ರು ಅಂತ ಎಲ್ಲೋ ನಾನು ವಾಹಿನಿಯಲ್ಲಿ ನೋಡಿದ್ರೆ ಇತನ ಯಾವ ಕ್ಷೇತ್ರನಪ್ಪ ಅಂತ. ಅಂದ್ರೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಪಬ್ಲಿಸಿಟಿ ತಗೊಂತಾರೆ. ಓಕೆ ಸರ್, ಇನ್ನೊಂದು ಆರೋಪ ಏನು ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಅವರು ತಲೆ ಕೆಡ್ಸ್ಕೊತಾ ಇಲ್ಲ, ಬಂದು ದಾವಣಗೆರೆ ಪ್ರಚಾರ ಮಾಡ್ತಿದ್ದಾರೆ. ಈಗ ವೆರಿ ಸಿಂಪಲ್. ನಾವು 1ನೇ ಹಂತ 2ನೇ ಹಂತ ನಾನೊಂದು 10 ಸಲ ಪ್ರೆಸ್ಸಲ್ಲಿ ಮಾತಾಡಿದ್ದೀನಿ. 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಪ್ರಸ್ತಾಪ ಇದೆ. 1300 ಕೋಟಿ ಬೇಕು 3ನೇ ಹಂತದ ಶುದ್ಧೀಕರಣಕ್ಕೆ. ನಾನೊಂದು MLA, ಅದನ್ನ ತಗೋಬೇಕಾಗಿರೋರು ಯಾರು? ಮುಖ್ಯಮಂತ್ರಿಗಳ ತೀರ್ಮಾನ ತಗೊಳ್ಳೋದು. ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನ ತಂದಿದ್ದೀವಿ. ಸರ್, ಹಿಂಗೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ಜನರ ಒತ್ತಾಯ ಇದೆ ಸರ್, ದಯವಿಟ್ಟು ಇದ್ರ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸಿ ಸರ್, ನಮ್ಮ ಜನಕ್ಕೆ 3ನೇ ಹಂತದ ಶುದ್ಧೀಕರಣಕ್ಕೆ ಸಹಾಯ ಮಾಡಿ ಸರ್ ಅಂತ ನಾನು ಮಾನ್ಯ ಬೋಸರಾಜ್ ಸಾಹೇಬ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ. ಈಗ ಹೇಳಿದ್ಮೇಲೆ ಅವತ್ತು ಪ್ರೆಸ್ ಮೀಟ್ ಅಲ್ಲಿ ರಿಯಾಕ್ಟ್ ಆಗಿದ್ದೀನಿ, ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ಇನ್ನೇನ್ ಮಾಡ್ಬೇಕು? ಏನ್ ಡೈಲಿ ಆ ಕೆರೆ ಮುಂದೆ ಕುತ್ಕೊಂಡು ಬಾಯ್ ಬಡ್ಕೋಬೇಕಾ ಸರ್? ಅಲ್ವಾ? 3ನೇ ಹಂತ ಶುದ್ಧೀಕರಣ ಅಂದ್ರೆ ನಾನೊಬ್ಬ MLA, ನಾನು ಒಪ್ಪಿಸ್ತೀನಿ ಸರ್ಕಾರದಲ್ಲಿ. ಇಟ್ ಟೇಕ್ಸ್ ಟೈಮ್ ಅಲ್ಲ. ನಾನು CM ಆಗಿದ್ದಿದ್ರೆ 5 ನಿಮಿಷದಲ್ಲಿ ಸೈನ್ ಆಗ್ತಿದ್ದೆ. ನಾನು CM ಅಲ್ಲ ಅಲ್ವಾ ಸರ್? ಹೌದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು CM ಅಲ್ಲ ಅಲ್ವಾ? ಹೌದು. ಹಲೋ ಸರ್, ಹೇಳಿ ಪ್ಲೀಸ್ ಹೇಳಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತನಾಡಿದಕ್ಕೆ. ಕಾಲ್ ಮಾಡ್ತೀನಿ ಈಗ.